ಏನೇ ಮುಖ ನೋಡ್ತಿದ್ಯಾ? ನಾನು ಹೇಳಿದ್ ಕೇಳಿಸ್ತಿಲ್ವೇನೆ? ಮಮ್ಮಿ, ನೀನ್ ಹೇಳೋ ಮಾತೆಲ್ಲ ನಾನು ಕೇಳ್ತೀನಿ ಅಂತ ಹಳೆ ಸಿಟ್ಟನ್ನೆಲ್ಲ ತೀರಿಸ್ಕೊತಾ ಇದೆಯಾ? ಹೌದೇ, ನಾನ್ ನಿನ್ನ ತಾಯಿ, ನೀನ್ ನನ್ನ ಮಗಳು. ನಿನ್ ಮೇಲೆ ಕೋಪ ಮಾಡ್ಕೊಳ್ಳೋದು ನನ್ನ ಜನ್ಮಸಿದ್ಧ ಹಕ್ಕು. ಹಿಂದೆ ಎಲ್ಲ ನನ್ನ ಎಷ್ಟು ಆಟ ಆಡಿಸ್ತಿದ್ದೆ, ಇವಾಗ ನಾನು ಆಟ ಆಡಿಸ್ತೀನಿ. ಐ ಮೀನ್ ಕಾಂತಮ್ಮ, ಕನ್ನಡ. ಸರಿ, ನನ್ನ ಮಗಳು ಊಟ ಮಾಡ್ಸಕ್ ಹೋದಾಗ ಒಂದು ರಚ್ಚೆ ಹಿಡಿಸ್ತಾ ಇದ್ಲು ಸರ್. ಅವಳ ಜೊತೆ ಓಡಿ ಓಡಿ ಆ ಚಿಕ್ಕ ವಯಸ್ಸಿಗೆ ನಂಗೆ ಮಂಡಿ ನೋವು ಬಂದ್ಬಿಡ್ತು. ಅವಳು ಅಷ್ಟು ಆಟ ಆಡ್ಸಿದ್ಲು, ನಾನಿವಾಗ ಆಟ ಆಡ್ಸಕ್ ಬೇಡವಾ? ಕಾಂತಮ್ಮ, ತಪ್ಪು ತಿಳ್ಕೊಬಿಡಿ. ಇಲ್ಲ, ಹೇಳಿ. ನಿಮ್ಮ ಮಗಳು ಹೋಗಿರೋದು ನಮ್ಮ ಅಳಿಯಂದ್ರ ಜೊತೆ. ನೋಡಿ, ನಮ್ಮೂರಿನಲ್ಲಿ ಬೆಟ್ಟ ಗುಡ್ಡಗಳು ಜಾಸ್ತಿ. ಇಡೀ ಊರನ್ನ ಸುತ್ತಾಡೋಕೆ ಸಮಯ ಹಿಡಿಸುತ್ತೆ. ಕತ್ಲಾಗಿದೆ, ಪರವಾಗಿಲ್ಲ, ನಾನೇನು ತಪ್ಪು ತಿಳ್ಕೊಳಲ್ಲ. ನಿಜ ಹೇಳಬೇಕು ಅಂದ್ರೆ ನಿಮ್ಮ ಮಗಳು ಸಂಸ್ಕಾರವಂತೆ. ಆ ಸಂಸ್ಕಾರ ನಿಮ್ಮ ಮಗಳ ಮುಖದಲ್ಲಿ ಎದ್ದು ಕಾಣ್ತಿದೆ. ಕಂದ, ನೀನು ಒಳಗಡೆ ನಡಿಯಮ್ಮ. ಆದ್ರೂ ಕಾಂತಮ್ಮ, ನೋಡಿ, ಈಗ ನಿಮ್ಮ ಮಗಳು ನಮ್ಮನೆ ಅತಿಥಿ. ಅತಿಥಿಗಳನ್ನ ಬಾಗ್ಲಲ್ಲಿ ನಿಲ್ಲಿಸಿ ಮಾತಾಡೋದು ಸಂಸ್ಕಾರ ಅಲ್ಲ, ನಮ್ಗದು ಶೋಭೆ ತರಲ್ಲ. ನೀನು ಒಳಗಡೆ ನಡಿ ಕಂದ. ಏನೋ ದೊಡ್ಡವರು, ಈ ಮನೆ ಯಜಮಾನ್ರು, ನೀವ್ ಹೇಳ್ತಿದ್ದೀರಾ ಅಂತ ಕ್ಷಮಿಸಿದ್ದೀನಿ. ಇಲ್ಲ ಅಂದಿದ್ರೆ ಕಾಂತಮ್ಮ, ಇಲ್ಲ ಮಮ್ಮಿ, ನಾನು ಮಾಡಿರೋದು ತುಂಬಾ ದೊಡ್ಡ ತಪ್ಪು. ನಾನು ಮಾಡಿರೋ ತಪ್ಪಿಗೆ ನನಗೆ ಪ್ರಾಯಶ್ಚಿತ್ತ ಆಗಲೇಬೇಕು. ಹಾಗಾಗಿ ನಾನು ನಿನ್ನ ಹತ್ರ ಪರ್ಸ್ನಲ್ ಆಗಿ ಸಾರಿ ಕೇಳ್ಬೇಕು ಮಮ್ಮಿ. ಬಾ. ಬಿಡು, ನಾನು ನಿನ್ನ ಕ್ಷಮಿಸಿದ್ದೀನಿ. ಇಲ್ಲೇ ಬಿಟ್ಬಿಡು. ನೋ ನೋ ಮಮ್ಮಿ, ನಾನು ಮಾಡಿರೋ ತಪ್ಪಿಗೆ ನಾನು ಪರ್ಸ್ನಲ್ ಆಗಿ ಕ್ಷಮೆ ಕೇಳಲೇಬೇಕು ಮಮ್ಮಿ. ಬಾ ಮಮ್ಮಿ, ಹೋಗೋಣ. ಅಯ್ಯಯ್ಯೋ, ಇವಳು ಕರಿತಿರೋದು ಕ್ಷಮೆ ಕೇಳಕ್ಕಲ್ಲ, ಕರಿತಿರೋ ಮಾತಲ್ಲೇ ಬೇರೆ ಅರ್ಥ ಇದೆ, ಕರಿತಿರೋ ಟೋನಲ್ಲಿ ಇನ್ನೊಂದು ಅರ್ಥವಿದೆ. ನಾನೀಗ ಹೋದ್ರೆ ನನ್ನ ಕಥೆ ಮುಗೀತು. ಕಾಂತಮ್ಮ, ನೋಡಿದ್ರ ಎಂಥ ಒಳ್ಳೆ ಗುಣ ನಿಮ್ಮ ಮಗಳಲ್ಲಿ. ಕ್ಷಮೆ ಕೇಳೋಕೆ ಅಂತ ಕರೀತಿದ್ದಾಳೆ. ಹೋಗಿ. ಮಮ್ಮಿ, ಏನ್ ನೋಡ್ತಿದ್ಯಾ? ಬಾ ಮಮ್ಮಿ. ಗೊತ್ತು, ಅದೆಷ್ಟು ಪ್ರೀತಿನೋ. ಬಿಡಿ ಮೇಡಮ್, ಬರ್ತೀನಿ. ಏನೋ ಏನೋ ಕೂಗಾಡ್ತಿದ್ರಿ ಬಾರಿಯಲ್ಲಿ? ಹೇಳಿ ಈಗ. ನಾನಾ ಕೂಗಾಡ್ತಿದ್ದೆ? ಏನು ಅದು? ಅದು ಯಾವುದು? ಅದೆಷ್ಟು ಕೊಬ್ಬಿದ್ರೆ ನನ್ನ ಮೇಲೆ ಕೂಗಾಡ್ತೀರಾ, ನನ್ನ ಮೇಲೆ ಅಧಿಕಾರ ಚಲಾಯಿಸ್ತೀರಾ, ನನಗೆ ಬೈತೀರಾ ನೀವು? ಕ್ಷಮಿಸ್ಬಿಡಿ ಮೇಡಮ್, ನಾವು ಬಡವರು, ನಮಗೆ ಅಧಿಕಾರ ಚಲಾಯಿಸಕ್ ಬರಲ್ಲ. ನಾವೇನಿದ್ರು ಮತ ಚಲಾಯಿಸೋರು. ಮತ ಚಲಾಯಿಸ್ಬೇಕಾದ್ರೆ ಒಂಚೂರು ಹಾರಾಡ್ತೀವಿ, ತೂರಾಡ್ತೀವಿ, ಎಲ್ಲ ಮಾಡ್ತೀವಿ. ಅದಾದ್ಮೇಲೆ ಮೂಲೆ ಗುಂಪಾಗ್ಬಿಡ್ತೀವಿ. ಬಡವಾನಿ ಮಡಗ್ದಂಗಿರು ಅಂತ ಹೇಳಿದ್ಬಿಡ್ತೀವಿ ಅವನವರೇ. ಮಾತು ಬದಲಾಯಿಸ್ಬೇಡಿ. ಏನು ಹೇಳಿದ್ರಿ ಯಾವಾಗಲೇ? ನಾನು ಈ ಮನೆ ಒಳಗೆ ಬರಬಾರ್ದಾ? ಮನೆಯಿಂದ ಆಚೆ ಹೋಗ್ಬೇಕಾ ನಾನು? ನಾನು ಹಂಗೆ ಹೇಳಿದ್ನ? ಇಲ್ಲ ಮೇಡಮ್ರೆ, ನಾನು ಅದು ಈ ಪಾತ್ರ ಪ್ರವೇಶ ಮಾಡ್ತೀನಲ್ಲ, ಅಂದರೆ ಕ್ಯಾರೆಕ್ಟ್ರು ಮಾಡ್ತಾ ಇದ್ದೀನಲ್ಲ, ಮಾಡ್ಬೇಕಾದ್ರೆ ಪರಕಾಯ ಪ್ರವೇಶ ಮಾಡಿಬಿಡ್ತೀನಿ ಮೇಡಮ್ರೆ. ನಿಮ್ಮ ತಾಯಿ ಪಾತ್ರ ಮಾಡ್ತಿದ್ನಲ್ಲ, ನಾನು ನಿಮ್ಮ ತಾಯಿನೇ ಅನ್ನೋ ಭ್ರಮೆಯಲ್ಲಿ ಇದ್ಬಿಟ್ಟೆ. ಭ್ರಮೇನ ಭೂತನ ಹೇಗೆ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದು ನಿಮಗೂ ಗೊತ್ತಿರಬೇಕಲ್ವಾ? ಅದು ಚೆನ್ನಾಗಿ ಗೊತ್ತು ಮೇಡಮರೇ. ನೀವು ಭೂತ ಎಲ್ಲ ಚೆನ್ನಾಗಿ ಬಿಡಿಸ್ತೀರಾ ಮೇಡಮರೇ. ಏನೋ ಬಾಯಿ ತಪ್ಪಿ 4 ಮಾತಾಡಿದ್ರೆ ಹೊಟ್ಟೆಗೆ ಹಾಕೊಂಡ್ಬಿಡಿಪ್ಪ. ನೋಡಿ ಕಾಂತಮ್ಮ ಅವರೇ, ಅಂಜಲಿ ಸರಿ ಹೋಗೋವರೆಗೂ ಮಾತ್ರ ನಾನು ನಿಮ್ಮ ಈ ನಾಟಕಗಳನ್ನೆಲ್ಲ ಸಹಿಸ್ಕೋತಾ ಇರೋದು. ಅಂಜಲಿ ಸರಿ ಹೋಗ್ತಿದ್ದ ಹಾಗೆ ನಿಮ್ಮ ನಟ್ಟು ಬೋಲ್ಟು ಎಲ್ಲ ನನ್ನ ಕೈಯಲ್ಲಿರುತ್ತೆ. ಆಯ್ತು ಮೇಡಮರೇ. ಯಾವೋಗ್ತಾರ ಅಂಜಲಿ ಹುಷಾರಾಗಬೇಕಂತೆ. ಆ ಅಮ್ಮ ಹುಷಾರೇ ಆಗೋದಿಲ್ಲ. ಅವ್ರು ಹುಷಾರಾದ್ರೆ ತಾನೇ ನಾನು ಈ ಮನೆ ಬಿಟ್ಟು ಹೋಗೋದು.
ನಾನು ಈ ಮನೆ ಬಿಟ್ಟು ಹೋಗಲ್ಲ, ನಾನು ಈ ಮನೆ ಬಿಟ್ಟು ಹೋಗಲ್ಲ, ನಾನು ಈ ಮನೆ ಬಿಟ್ಟು ಹೋಗಲ್ಲ. ಅವಳು ಈ ಜನ್ಮದಲ್ಲಿ ಹುಷಾರಾಗಲ್ಲ. ನನ್ನ ನಟ್ಟು ಓಟು ನಿಮ್ಮ ಕೈಯಲ್ಲಿ ಇರಲ್ಲ. ಏನಿದು ಇಷ್ಟು ಕತ್ಲಾಯ್ತು, ಇನ್ನೂ ಡಾಕ್ಟರ್ ಬರಲಿಲ್ವಲ್ಲ? ಏನ್ ಡಾಕ್ಟ್ರೆ, ಯಾಕೆ ಲೇಟ್ ಮಾಡಿಬಿಟ್ರಿ? ನಿಮಗೋಸ್ಕರ ಕಾಯ್ತಾನೇ ಇದ್ದೆ ನಾನು. ಹಾಸ್ಪಿಟಲಲ್ಲಿ ಒಂದು ಎಮರ್ಜೆನ್ಸಿ ಕೇಸ್ ಇತ್ತು, ಹಾಗಾಗಿ ಲೇಟ್ ಆಯಿತು. ಆಯ್ತು, ಬೇಗ ಬಂದು ನನ್ನ ಮಗಳನ್ನ ಟೆಸ್ಟ್ ಮಾಡಿ. ಅವಳು ಕಣ್ಮಿಟಿಗಿಸ್ತಿದ್ದಾಳೆ, ಅವಳು ಹುಷಾರಾಗ್ತಾಳೆ ಅನ್ನೋ ಸೂಚನೆ ಸಿಗ್ತದೆ. ಬನ್ನಿ ಬನ್ನಿ, ಮೊದಲು ಬನ್ನಿ. ಅಪ್ಪ ಅವ್ನಿಗೆ ಬೇರೆ ಟ್ರೈನ್ ಕೊಟ್ಬಿಟ್ಟಿದ್ವಿ. ಅವರು ಸರಿಯಾಗಿ ನಾವು ಹೇಳ್ಕೊಟ್ಟಿದ್ದ ಹೇಳ್ತಾರೋ ಇಲ್ವೋ, ನನಗೆ ಅದೇ ಭಯ ಆಗ್ಬಿಟ್ಟಿದೆ ಮೇಡಮ್. ಭಯ ನೋಡಿ ಅಂದ್ರೆ ಯಾಕೆ ಯಾಕೆ ಭಯ ನಿಮ್ಗೆ? ಭಯ ಭಯ ಯಾಕೆಂದ್ರೆ ಅದು ಭಯ ಯಾಕಂದ್ರೆ ಸರ್, ಅದು ಅವತ್ತು ಡಾಕ್ಟರ್ ಬಂದಾಗ ಅಂಜಲಿ ಅವ್ರು ರಿಯಾಕ್ಟ್ ಮಾಡಿಲ್ವಲ್ಲ, ಅದೇ ಥರ ಇವತ್ತು ರಿಯಾಕ್ಟ್ ಮಾಡಲ್ವೇನೋ ಅಂತ ಭಯ ಪಟ್ಕೊಂಡಿದ್ದಾರೆ ಅಷ್ಟೇ. ಹಾಗೆಲ್ಲ ಏನೂ ಇಲ್ಲ, ನನ್ನ ಮಗಳು ಹುಷಾರಾಗ್ತಾಳೆ ಅನ್ನೋ ನಂಬಿಕೆ ನನಗಿದೆ. ನೀವು ಬನ್ನಿ 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 ಡಾಕ್ಟ್ರೆ. ಬನ್ನಿ ಬನ್ನಿ ಬನ್ನಿ. ಅಂಜಲಿ, ಈ ಮಾತು ನಿಜ ಯಜಮಾನ್ರೆ. ಅಂಜಲಿ ಅವರು ರೆಸ್ಪಾನ್ಸ್ ಮಾಡ್ತಿದ್ದಾರೆ, ಅವ್ರ ಆರೋಗ್ಯದಲ್ಲಿ ಡೆವಲಪ್ಮೆಂಟ್ ಕಾಣ್ತಿದೆ. ಹಾಗಾದ್ರೆ ನನ್ನ ಮಗಳು ಸರಿ ಹೋಗ್ತಾಳಾ? ಆದಷ್ಟು ಬೇಗ ಸರಿ ಹೋಗ್ತಾರೆ. ಇವತ್ತು ಮಗು ಮುಂದೆ ಐ ಬ್ಲಿಂಕ್ ಮಾಡಿದ್ದಾರೆ, ಅವತ್ತು ಅವ್ರ ಗಂಡನ ಮುಂದೆ ರಿಯಾಕ್ಟ್ ಮಾಡಿದ್ದಾರೆ. ಅವ್ರು ಪ್ರೀತಿಸೋರ್ ಮುಂದೆ ಅವ್ರು ಆಕ್ಟಿವ್ ಆಗೇ ಇರ್ತಾರೆ. ಅವ್ರಿಗೆ ಇನ್ನಷ್ಟು ಪ್ರೀತಿ ಕೊಡಿ, ಇನ್ನಿವ್ರಿಗೆ ಮೆಡಿಸನ್ಸ್ಗಳ ಅವಶ್ಯಕತೆ ಇಲ್ಲ. ನಾನು ಇನ್ನು ಬರ್ತೀನಿ. ಥ್ಯಾಂಕ್ ಯು ಡಾಕ್ಟ್ರೆ. ಥ್ಯಾಂಕ್ ಯು ಡಾಕ್ಟರ್. ನೀನು ಈ ಥರ ಕಡೆ ಇದ್ರೆ ರೆಸ್ಪಾಂಡ್ ಮಾಡ್ತಾರ ಮೇಡಮ್, ಅದೆಲ್ಲ ಬೇಕಾಗ ನೀನು ಸರಿ ಹೋಗ್ತೀಯ ಅಳಿಯಂದ್ರೆ. ನಾಳೆನೇ ನಿಮ್ಮ ಮಗಳು ಬರ್ತ್ಡೇ. ಹತ್ರದಲ್ಲಿ ನಮ್ಮ ದೇವಸ್ಥಾನ ಇದೆ. ನಾನು, ನೀವು, ಅಂಜು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬರೋಣ. ಮಾವ, ನಾಳೆ ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ, ನಾನು ಹೋಗಿ ರಿಸೀವ್ ಮಾಡಬೇಕಲ್ಲ ಮಾವ? ಓ, ನಾನು ಮರ್ತೇ ಬಿಟ್ಟಿದ್ದೆ. ಸರಿ ಸರಿ, ನೀವು ಬೀಗರನ್ನ ಕರ್ಕೊಂಡು ಬನ್ನಿ. ಅಂಜು ಮಗುನ ನಾನೇ ಕರ್ಕೊಂಡು ಸರಿ, ಹಾಗೆ